ಜಿತಂತೆ ಎಷ್ಟು ಮೂರನೇ ಶುರು ಆಗ್ಬೇಕಲ್ಲ. ಮೂರನೇ ಜಿತಿಯೇನೋ ಆಯ್ತು. ಜಿತಂತೆ ಪುಂಡರಿ ಜಿತಂತೆ ಎಷ್ಟು ಇನ್ನೊಂದು ಕಾರಣ ಏನು ಅಂದ್ರೆ ಪ್ರತಿಯೊಂದು ಅಧ್ಯಾಯದ ಮೊದಲೇ ಪದ ಏನಿರುತ್ತೆ ಜಿತಂತೆ ಜಿತಂತೆ ಅಂತಾನೆ ಅದು ವಿಶೇಷ. ಜಿತಂತೆ ಪುಂಡರೀಕಾಕ್ಷ ಮೊದಲ ಪದದಿಂದ ಹೆಸರು ಬರೋದಕ್ಕೆ ಈಶಾವಾಸ್ಯ ವಿಧಂ ಸರ್ವಂ ಈಶಾವಾಸ್ಯೋಪನಿಷತ್ತು ಈಶೋಪನಿಷತ್ತು ಆಗ ಹಾಗೆ ತಲಬಕಾರಕ್ಕೆ ಆ ಹೆಸರಲ್ಲ. ಕೇನ ಅಂತ ಬಂದ್ರೆ ಅದು ಕೇನೇಷಿತಂ ಪ್ರೇಷಿತಂ ಪತತಿ ಮನಃ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವಜ. ಪುಂಡರೀಕಾಕ್ಷ ಜಿತಂತೆ ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗ ಗೆದ್ದಿರೋದು ಅಂತ ಹೇಳ್ತಾರೆ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಒಂದಷ್ಟ ಮುಖ ಅದಕ್ಕೆ ಸಾಮಾನ್ಯ ವ್ಯಕ್ತಿ ಪೂರ್ತಿ ಗೊತ್ತಾಗಬೇಕು. ಕಣ್ಣು ನೋಡ್ಬೇಕು. ಅದಕ್ಕೆ ಕಣ್ಣು ಕಾಣದಂತೆ ಫೋಟೋ ತೋರಿಸ್ತಿರ್ಬೇಕಲ್ಲ ಅವ್ರು ಯಾರು ಅಂತ ಕರೆಕ್ಟ್ ಗೊತ್ತಾಗುತ್ತೆ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ. ಕಣ್ಣು ನೋಡಿದಾಗ ಯಾರು ನೀನು ಸದಾ ಗೆದ್ದವನು. ಕೆಲಸ ಆದವನ ಮುಖದಲ್ಲಿ ಕಾಣೋ ರೀತಿನೇ ಬೇರೆ. ಮುಖದ ಭಾವ ಎಲ್ಲ ಮನಸ್ಸಿನ ಭಾವ ಎಲ್ಲ ಮುಖದಲ್ಲಿ, ಮುಖದ ಭಾವ ಎಲ್ಲ ಕಣ್ಣಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮಸ್ತೆ ವಿಶ್ವಭಾವನ. ವಿಶ್ವಭಾವನ ಶಬ್ದಕ್ಕೆ ಅನೇಕ ಅರ್ಥಗಳು. ಎಲ್ಲ ಅರ್ಥ ಹೇಳ್ತಾ ಇದ್ದಾರೆ, ಒಂದೊಂದೇ ಹೇಳ್ತಿರೋದಷ್ಟೇ. ತುಂಬಾ ಅರ್ಥ. ವಿಶ್ವಕ್ಕೆ ನೀನು ಭಾವನ ಒಂದು ಉತ್ಪತ್ತಿಯಾದಿಗಳನ್ನ ಮಾಡಬಹುದು ಅಂತ ಅರ್ಥ. ವಿಶ್ವ ಅಂತ ಹೇಳಿದ್ರೆ ವಾಯುದೇವರು. ವಿಶ್ವವಾಯು ಸಮುದ್ದಿಷ್ಟ. ವಾಯುದೇವರಿಗೆ ಪ್ರಾಣಾದ್ವಾಯು ರಜಾಯತ. ಪ್ರಾಣದೇವರಿಗೆ ಸೃಷ್ಟಿಕರ್ತ. ಅದು ಎಷ್ಟು ಗೆಲ್ಲಬೇಕು. ಪ್ರಾಣಾಯಾಮ ಮಾಡಿದ್ರೆ ನಾವು ಗೆಲ್ಲೋದಾದ್ರೆ ಪ್ರಾಣ ಸ್ವಾಮಿ ನೀನಾದ್ರಿಂದ ಗೆಲುವು ನಿಶ್ಚಿತ. ನಮಸ್ತೆ ಅಸ್ತು ಋಷಿಕೇಶ. ಋಷಿಕೇಶ ಇಂದ್ರಿಯ ನಿಯಾಮಕ ನೀನು. ಅದು ವಿಶ್ವಭಾವನ ಪ್ರಾಣದೇವರು. ಋಷಿಕೇಶ ಎಲ್ಲ ಇಂದ್ರಿಯಗಳಿಗೆ ಒಡೆಯ ನೀನು. ಪ್ರಾಣನಿಗೂ ಒಡೆಯ ಅಲ್ಲ, ಇಂದ್ರಿಯಗಳಿಗೂ ಒಡೆಯ. ಮಹಾಪುರುಷ ಪೂರ್ವಜ. ಮಹಾಪುರುಷರಿಗೆಲ್ಲರಿಗಿಂತ ಮೊದಲೇ ಇದ್ದವರು ಮಹಾಪುರುಷ ಋಷಿಗಳು. ಅವರಿಗಿಂತ ಮುಂದೆ ಇರತಕ್ಕ ಮಹಾಪುರುಷ ಮಹಾಲಕ್ಷ್ಮಿ ಅಕ್ಷರ ಪುರುಷರಾದ್ದರಿಂದ ಮಹಾಪುರುಷ. ನಮಸ್ತೆ ವಾಸುದೇವಾಯ ಶಾಂತಾನಂದ ಚಿದಾತ್ಮನೆ ಅಧ್ಯಕ್ಷಾಯ ಸ್ವತಂತ್ರಾಯ ನಿರಪೇಕ್ಷಾಯ ಶಾಶ್ವತೆ. ತೃತೀಯ ಎರಡನೇದಾಗಬೇಕ ಮೂರನೇದಿದ ಅಲ್ಲ, ಎರಡು ಮುಗಿತಾ ಇಲ್ಲ ಶುರುವಾಯ್ತಂತ. ಸರಿ. ವಿಜ್ಞಾಪನ ಇಲ್ಲ ಹಾಗೆ ವಿಶ್ವರ ಕಾಮನ್ ಅದು ಕಾಮನ್ನೇ. ವಿಜ್ಞಾಪನ ಆಯ್ತೀಗ ಅದು ಎಲ್ಲಿವರೆಗೆ ಆಗಿತ್ತು. ಕಲವು ಇದು ಕಲವು ಜಾತೋಸ್ಮಿ ಆಗ್ಬೇಕು. ನಾವು ಎಲ್ಲಿ ಹುಟ್ಟಿದ್ದೇವೆ ಅದಾಯ್ತು. ಹಿಂದಿಂದ ಆಯ್ತು. ಪೂಜ್ಯಸೆ ಪುಂಡರೀಕಾಕ್ಷ ದಿವ್ಯೈರ್ ಮಂತ್ರೈರ್ ಮಹಾತ್ಮಿ. ನಾರದಾದಿಗಳು ಮುನಿಗಳು ಸರ್ಕಾರಿ ಯೋಗಿಗಳು ಈಶಾರಾದಿ ಬ್ರಹ್ಮ ರುದ್ರ ದೇವತೆಗಳು ಎಲ್ಲರೂ ಕೂಡ ನಿನ್ನನ್ನ ಆರಾಧನೆ ಮಾಡ್ತಾರೆ. ಒಂದೇ ಮಂತ್ರ ಎಲ್ಲರಿಂದ ಒಂದೇನೆ. ಯಾರ್ಯಾರು ಎಲ್ಲರಿಂದ ಒಂದೇನ ದಿವ್ಯೈಹಿ ಮಂತ್ರೈಹಿ ಮಹಾತ್ಮ. ಹೇಗೆ ಸ್ತೋತ್ರ ಮಾಡ್ತಾರೆ ಅವರು? ದಿವ್ಯೈಹಿ ಮಂತ್ರೈಹಿ ಅಂದ್ರೆ ವೇದ ಮಂತ್ರಗಳಿಂದ ಶ್ರೇಷ್ಠ ಶಾಸ್ತ್ರೋಕ್ತಿಗಳ ಸ್ತೋತ್ರವನ್ನು ಮಾಡ್ತಾರೆ. ಅವರೇ ಮಾಡ್ಕೊಂಡು ಏನಾಗುತ್ತೆ, ಅವರೇ ಬರೋ ಕವನ ಆದ್ರೆ ಅವರ ಅಭಿಪ್ರಾಯ ಆಗುತ್ತೆ ಅಷ್ಟೆ. ಶಾಸ್ತ್ರದ ಮಾತುಗಳಾದಾಗ ಎಲ್ಲರ ಅಭಿಪ್ರಾಯ. ಪೂಜ್ಯಸೆ ಪುಂಡರೀಕಾಕ್ಷ ದಿವ್ಯೈರ್ ಮಂತ್ರೈ ಮಹಾತ್ಮನಿ ಪಾಷಂಡ ಧರ್ಮ ಸಂಕೀರ್ಣೆ ಭಗವದ್ಭಕ್ತಿ ವರ್ಜಿತೆ. ಕಲವು ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತಿ. ನಾವು ಹುಟ್ಟಿರೋದೆಲ್ಲಿ ಈಗ? ಪಾಷಂಡ ಧರ್ಮ ಸಂಕೀರ್ಣೆ. ಪಾಷಂಡರು ಅಂದ್ರೆ ವೇದ ವಿರೋಧಿಗಳು ಅಂತ ಅರ್ಥ. ವೇದ ವಿರೋಧಿ ಎರಡು ವಿಧ. ವೇದಗಳನ್ನ ಬೈಯೋರು, ವೇದಗಳನ್ನ ಒಪ್ಪದೇ ಇರೋರು, ಎರಡು ಅಷ್ಟೇ. ಬೈಯೋದು ಅಂದ್ರೆ ಏನು? ಓದಿ ಬೈಯೋದು. ಒಪ್ಪೋದೇ ಇಲ್ಲ ಅನ್ನೋದು. ಡಾಕ್ಯುಮೆಂಟ್ ನೋಡಿ ಅಲ್ಲ, ನಾನು ಒಪ್ಪೋದೇ ಇಲ್ಲ ಫಸ್ಟ್ ಆಫ್ ಆಲ್. ಆ ರೀತಿ ಎರಡರ ವ್ಯತ್ಯಾಸ ಇದೆ. ಒಟ್ಟ ಪಾಷಂಡರೇ. ಪಾಷಂಡ ಧರ್ಮ ಪಾಷಂಡ ಎರಡು ಪ್ರಯೋಗನೇ ಇದೆ. ಪಾಖಂಡ ಅಂತ ಹೆಚ್ಚಾಗಿ ಹೇಳ್ತಾರೆ. ಪಾಖಂಡ ಧರ್ಮಗಳೇ ಜಾಸ್ತಿ ತುಂಬೋಗಿದ್ದೀನಿ ಕಾಲದೊಳಗೆ. ಭಗವದ್ಭಕ್ತಿ ವರ್ಜಿತೆ. ಕಂಡವರು ಭಾರಿ ಇಷ್ಟಪಡಿ ಏನೇನೋ ಮಾಡ್ತಾರೆ, ಭಗವದ್ಭಕ್ತಿ ಇಲ್ಲ. ಪೂಜ್ಯಸೆ ಪುಂಡರೀಕಾಕ್ಷ ಪಾಷಂಡ ಧರ್ಮ ಸಂಕೀರ್ಣೆ ಭಗವದ್ಭಕ್ತಿ ವರ್ಜಿತೆ. ಕಲವು ಜಾತೋಸ್ಮಿ. ಬೇರೆ ಯುಗದಲ್ಲಿ ಹೇಳಿರಲಿಲ್ಲ, ಕಲಿಯುಗ ಇದು ಹಾಗಿದ್ದಾರೆ. ದೇವೇಶ ಸರ್ವಧರ್ಮ ಬಹಿಷ್ಕೃತಿ. ಧರ್ಮ ಅಂತ ಹೇಳಿದರೆ ಬೇರೆ ಧರ್ಮಗಳಲ್ಲ. ಏನ್ ಮಾಡಬೇಕು ಅಂತ ಧರ್ಮ ಇದೆ. ಇಷ್ಟೊಂದು ಬಿಟ್ಟವರು ಎಲ್ಲರನ್ನ ಯಾವ್ದು ಬಹಿಷ್ಕಾರ ಹಾಕಿದ್ದಾರೆ. ಹಿಂದೆ ಧರ್ಮ ಬಿಟ್ಟರೆ ಬಹಿಷ್ಕಾರ ಆಗ್ತಿತ್ತು. ಈಗ ಧರ್ಮ ಮಾಡಿದ್ರೆ ಬಹಿಷ್ಕಾರ ಆಗ್ತದೆ. ಮಡಿಯವರಿಗೆ ಪ್ರವೇಶ ಇಲ್ಲ ಅಂತ ಇದು ಬಹಳ ಆಶ್ಚರ್ಯ. ಸರ್ವಧರ್ಮಗಳಿಗೂ ಬಹಿಷ್ಕಾರ ಹೊರಗಿದೆ. ಕಥಾ ಅಂತ ಕಾಲ ಇದೆ ಕಲಿಯುಗ. ಅಂತವತ್ತ ನಾವು ಇದ್ದೇವೆ ಈಗ. ಜಾತೋಸ್ಮಿ ಅಂದ್ರೆ ನಾವು ಇದ್ದೇವೆ ಈಗ. ಇದು ಸತ್ಯ. ಇದು ಒಪ್ಬೇಕಾದ್ರ ಅಂತ ಸಾಧನೆ ಮಾಡ್ಬೇಕಾದ್ರೆ ಕಥಂ ತ್ವಾಂ
ಅಸಮಾಚಾರ, ಪಾಪ ಪ್ರಸವ ಪೂರ್ವ. ನಾನೇ ಕರೆಕ್ಟ್ ಮಾಡುವ ಸಂಭವ ಇಲ್ಲೇ ಇಲ್ಲ. ಮೊದಲೇ ಅಸಮಾಚಾರ, ಪಾಪ ಪ್ರಸವ ಪೂರ್ವ. ಪಾಪದಿಂದ ಪದ ನೋಡಿ, ಸುಮ್ಮನೆ ಎರಡು ಅರ್ಥ ಆಗುತ್ತೆ. ಪಾಪ ಪ್ರಸವ ಪೂರ್ವ ಏನ್ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಏನಾದ್ರು? ಪಾಪ ಪ್ರಸವ, ಪಾಪದಿಂದ ಪ್ರಸವ ಹುಟ್ಟಿರತಕ್ಕಂಥ ದೊಡ್ಡ ಮರ ಇದ್ದಾಗಿದ್ದೇವೆ ನಾವು. ಒಂದು ಪಾಪ ಬೆಳೆದು ಬೆಳೆದು ಏನಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಬರೀ ಪಾಪಿಗಳಲ್ಲ ಈಗ, ಮರದಂತ ಪಾಪಿಗಳು ಅಂದ್ರೆ ವೆಲ್ ರೈಪ್ ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಪಾಪದಿಂದ ಪ್ರಸವ ಅಂದ್ರೆ ಹುಟ್ಟೋದು ಅಂತ. ಪಾಪದಿಂದ ಹುಟ್ಟುವ ವೃಕ್ಷದಂತೆ ನಾನಿದ್ದೇನೆ, ಪಾಪದ ಮುದ್ದೆಯಾಗಿದ್ದೇನೆ ಅಂತಾರಲ್ಲ ಹಾಗೆ. ಅರ್ಚಯಾಮಿ ದಯಾ ಸಿಂಧು ಪಾಹಿಮಾಂ ಶರಣಾಗತಂ. ನಾನು ಏನಾಗಿದ್ದೇನೆ? ಶರಣಾಗತಂ, ಶರಣು ಬಂದಿದ್ದೇನೆ. ನನ್ನನ್ನು ಪಾಹಿ, ಪಾಲಿಸು, ರಕ್ಷಿಸು. ತಾಪತ್ರಯದಾವಾಗ್ನೌ ಮಾಂ ದಹ್ಯಮಾನಂ ಸದಾ ವಿಭೋ. ನಾವೀಗ ಏನಾಗಿದ್ದೇವೆ? ತಾಪತ್ರಯ ಎಂಬ ಅಗ್ನಿಯಲ್ಲಿ. ಎಂಥ ಅಗ್ನಿ ಅದು? ದಾವ ಅಂದ್ರೆ ಕಾಡು, ಕಾಡ್ಗಿಚ್ಚು. ತಾಪತ್ರಯ ಎಂಬ ಕಾಡ್ಗಿಚ್ಚೇನಲ್ಲಿ ನಾವೇನಾಗಿದ್ದೇವೆ? ದಹ್ಯಮಾನ, ಸುಡ್ತಾ ಇದ್ದೇವೆ, ಹೊರಗೆ ಬಂದಿಲ್ಲ, ಸುತ್ತಲೇ ಇದ್ದೇವೆ ಅಷ್ಟೇ. ದಹ್ಯಮಾನ ಸದಾ ವಿಭೋ. ಒಂದಲ್ಲ ಒಂದು ತಾಪ ಇದ್ದಿದ್ದೆ. ತಾಪತ್ರಯದಲ್ಲಿ ಗೊತ್ತಿದೆಯಲ್ಲ, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ಮೂರಲ್ಲೊಂದು ಯಾವಾಗಲೂ ಇರುತ್ತೆ. ಬಿಸಿಲುಗಾಲ ಅದು ಶುರುವಾಯ್ತು, ಹೊರಗೆ ಭಾರಿ ಬಿಸಿಲು. ದೈವಿಕ ಏನು? ಮನುಷ್ಯ ಸೃಷ್ಟಿ ಮಾಡಿದ್ದಾನ. ರೋಗಾದಿಗಳು ರೋಗ ದೇಹಕ್ಕೆ ಕಟ್ಟಿತ್ತು, ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿತ್ತು. ಆದಿ ದೈವಿಕ, ಆದಿ ಭೌತಿಕ. ಭೂತ ಅಂದ್ರೆ ಪ್ರಾಣಿಗಳಿಂದ ಹುಟ್ಟಿದ್ದು. ಪ್ರಾಣಿ ಭೂತ ಶಬ್ದ ಬರೇ ಕರ್ತವ್ಯ, ಅದರಿಂದ ಹುಟ್ಟೋದಲ್ಲ. ಏನು ಹುಲಿ, ಸಿಂಹ, ಚಿರತೆ ಬಂದಿದೆ ಗೊತ್ತಲ್ಲ ಈಗ. ಯಾವ್ದು ಬಡ ಚಿರತೆ ಓಡಾಡ್ತಿದೆ, ಎಲ್ಲ ಹುಷಾರಾಗಿ ಓಡಾಡ್ತಾರೆ. ಹಾವು ಬಂದಿದೆ, ಆ ರೀತಿ ಕೆಲವು ಭೂತ ಭಯ. ಇದು ದೈವಿಕವಾದ, ಅದರಲ್ಲಿ ನಾವಿದ್ದೇವೆ. ಒಂದಲ್ಲ ಒಂದು ಯಾವಾಗಲೂ ಇರುತ್ತೆ. ಇನ್ನು ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಒಂದರ್ಥ. ಮನಸ್ಸಿಗೆ ಖೇದಾಗ್ಬಿಟ್ಟೆ, ಬೇಕಾಷ್ಟಿದೆ, ಇನ್ನೇನು ಹಸಿವಾಗಿದೆ, ತಿನ್ನೋದಕ್ಕೆ ಹಾಕಿಬಿಟ್ಟಿದ್ದಾರೆ. ಬ್ಯಾಡ್ ನ್ಯೂಸ್ ಬಂತು. ಅಷ್ಟೇನಾಯ್ತು ಅವನಿಗೀಗ? ಹೋಯ್ತು, ಇನ್ನು ರುಚಿ ಕೆಲವು ಗಮನ ಹೋಯ್ತು ಆ ಕಡೆ ತಕ್ಷಣ. ಒಂದು ಪಾಹಿಮಾಂ ಪುಂಡರೀಕಾಕ್ಷ ಕೇವಲಂ ಕೃಪಯಾತವ ಅಂತ. ಪುಂಡರೀಕಾಕ್ಷ, ನೀನು ದಯವಿಟ್ಟು ನಮ್ಮನ್ನು ಕಾಪಾಡು. ಪುಂಡರೀಕಾಕ್ಷ ಯಾತಕ್ಕೆ ಹೇಳ್ತೇನೆ? ಏನು ಇಲ್ಲ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಏನು ಕಣ್ಣು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆನಂದಮಯ ನೀನು, ಕೇವಲ ಕೃಪೆಯ ಅನುಗ್ರಹ ಮಾಡಷ್ಟೇ. ನಿನಗೆ ಕೊಡೋಂಥ ನಮ್ಮಲ್ಲಿ ಏನೂ ಇಲ್ಲ, ನಿನಗೆ ಕೊಡೋಂಥದ್ದು ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಈಗ ಕೆಲವು ಸಣ್ಣ ಪುಟ್ಟ ಉಪಕಾರನೇ ಭಾರಿ ಇನ್ ಟೈಮ್ ಮಾಡಿಬಿಟ್ರೆ ತಿರ್ಸೋದು ಕಷ್ಟ ಆಗ್ತದೆ. ಅದಕ್ಕೆ ಕೇಳೋದು ಇಷ್ಟೇ, ನಾವೀಗ ನಾವು ಭಕ್ತಿ ಮಾಡ್ತೇವೆ, ಅನುಗ್ರಹ ಮಾಡ್ಬೇಕಷ್ಟೇ ಹೊರತು ಏನಿಲ್ಲ. ಕೇವಲ ಕೃಪೆ ಮಾಡ್ಬೇಕೇ ಹೊರತು ಡಿಮ್ಯಾಂಡ್ ಮಾಡಾಗಿಲ್ಲ. ಡಿಮ್ಯಾಂಡ್ ಮಾಡಿದ್ರೆ ಕೊಡಕ್ಕೆ ಸಾಧ್ಯ ಇಲ್ಲ. ಡಿಮ್ಯಾಂಡ್ ಯಾವಾಗ ಮಾಡ್ತೀವಿ ನಾವೀಗ? ಗಿರಾಕಿಗಳನ್ನ ಸಾಮಾನ್ಯವಾಗಿ ಈ ಶಾಪ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ. ಯಾತಕ್ಕೆ? ವ್ಯಾಪಾರದ ಪಂಜಿತ ಬಿಡುತ್ತೆ. ಆಮೇಲೆ ನೀವು ವ್ಯಾಪಾರ ಮಾಡ್ಲಿ ಬಿಡ್ಲಿ ಒಳ್ಳೆ ಮಾತಾಡ್ತಾರೆ. ಅವ್ರೇನು ಅಪರಿಚಾರ ಮಾಡ್ಬಿಟ್ರೆ ಕಷ್ಟ, ಹೋಗ್ಬಿಟ್ಟು ಅದಕ್ಕೆ ಆಯ್ತು ಸಾರಿ ಹೋಗ್ಬಿಡ್ಲಿ, ಆಯ್ತು ಸಾವಿರ ಅಂತ ಕಳಿಸ್ತಾರೆ. ಯಾಕಂದ್ರೆ ಅವ್ರ ಡಿಪೆಂಡೆನ್ಸ್ ಇದೆ ಅವರಿಗೆ, ದೇವರಿಗೆ ಇಲ್ವೇ ಇಲ್ಲ. ಅದರಿಂದಾಗಿನೇ ಕರುಣೆ ಒಂದೇ ದಾರಿ, ಬೇರೆ ಒಂದು ದಾರಿ ಇಲ್ಲ. ಕೃಪಯ ಎಲ್ಲ ಪೂಜೆ ಮಾಡೋದು ಏನ್ ಮಾಡಿದೆ? ಇಲ್ಲಿ ಸಾಯ್ತಿಲ್ಲ ಗಂಟೆ ಹೋಗುತ್ತ. ಪ್ರತಿಯೊಂದು ಸ್ಟ್ರೈಕ್ ಮಾಡಕ್ ಬರುತ್ತಾ? ನಿಮ್ಮ ಮಾಡ್ಬೇಕಷ್ಟೇ. ಅವ ಅದಕ್ಕೊಂದು ಮಾತೆ, ಬಡವರ ಕೋಪ ದವಡೆಗೆ ಮೂಲ ಅಂತ ಹೇಳಿದ ಅರ್ಥ ಇರೋದಕ್ಕೆ ಇರೋದನ್ನ ಕಳ್ಕೊತಾನೆ ಅಂತ. ದೊಡ್ಡವನ್ನ ಸೆಟ್ ಮಾಡ್ಕೊಂಡು ಏನಾಗುತ್ತೆ? ಪರಿಹಾರ ಸಿಗೋದಿಲ್ಲ, ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಪಾಹಿಮಾಂ ಪುಂಡರೀಕಾಕ್ಷ ಕೇವಲಂ ಕೃಪಯಾತವ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ಸಂತಪ್ತ ದೇಹಿನಂ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಸಂತಪ್ತ ದೇಹಿನಂ. ಎಲ್ಲಿದೆ ಮಾಡ್ತಿದೆ? ಗೀತಾದಲ್ಲಿ ಬಂದಿದೆ, ನೆನಪಿದೆಯಾ? ಎಲ್ಲಿ ಎಷ್ಟೇ ಇದ್ದೆ? ಅದು ಆರಂಭದಲ್ಲಿ ಇದೇ ಪದ ಬಂದಿದೆ. ಎಲ್ಲಿದೆ ಗೀತೆಯಲ್ಲಿ? ಎಲ್ಲಿದೆ? ಎಷ್ಟೊಂದು ಕಡೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. 13ನೇ ಅಧ್ಯಾಯ ಮೊದಲು ಏನ್ ಹೇಳಿದ್ದು? ಈ ಕ್ಷೇತ್ರ ವಿಭಾಗ ಹೇಳಿದ ಮೇಲೆ ಈಗ ಅಜ್ಞಾನ ಎಷ್ಟು ಜಾಸ್ತಿ ಹೇಳ್ತಾರೆ ಅದನ್ನ ಹೇಳ್ತಾರೆ. ಇದೆಲ್ಲ ಗೆಲ್ಲೋದಕ್ಕೆ ಜ್ಞಾನ ಅಂತ ಕರೀತಾರೆ. ದುಃಖ ದೋಷ ಅನುದರ್ಶನ ಆಗ್ತಾರೆ. ಮತ್ತೆ ನೋಡ್ಬೇಕಿಲ್ಲ. ಬೆಂಕಿ ಕಂಡಾಗಲ್ಲಿ ಏನ್ ನೆನಪಾಗತ್ತೆ ನಮಗೆ? ಸುಡುತ್ತೆ ಅಂತ ಜ್ಞಾಪಕ ಆಗ್ತದೆ. ಅದೇ ರೀತಿನೇ ನಾವು ದೇಹದ ಯಾವಾಗಲೂ ಇವಾಗ ರಿಸ್ಕ್ ಇದ್ದೇ ಇದೆ. ನಮಗೆ ಹುಷಾರಾಗಿರ್ಬೇಕು ಅಂತ ಎಚ್ಚರ ಇರ್ಬೇಕು ಯಾವಾಗ. ಪಾದಯಾಶು ದೃಶಾ ದೇವ ತವ ಕಾರುಣ್ಯ ಗರ್ಭಯ ಇಂದ್ರಿಯಾಣಿ ಮಯಾ ಜೇತುಂ ಅಶಕ್ಯಂ ಪುರುಷೋತ್ತಮ.
ಏನ್ ಮಾಡ್ಬೇಕು ನೀನೀಗ? ಪಾಲಯ ಆಶು ದೃಶಾದೇವ. ಪರಮಾತ್ಮ ಮೊದಲು ನೀನು ನಮ್ಮನ್ನ ಕಾಪಾಡು, ಆಶು ಬೇಗ ಕಾಪಾಡು. ದೃಶ್ಯ ಅಂದ್ರೇನು? ನೋಟ. ನಿನ್ನ ನೋಡ್ಬಿಡು, ನೋಡಿದ ಅರ್ಥ. ಡಾಕ್ಟರ್ ನೋಡ್ಬಿಟ್ಟು ಊರಲ್ಲಿದ್ದಾರೆ ಅರ್ಧ ಖುಷಿ, ಆಸ್ಪತ್ರೆ ಬಂದು ಇನ್ನೊಂದು ಖುಷಿ, ಅಪಾಯಿಂಟ್ಮೆಂಟ್ ಸಿಕ್ತು ಮತ್ತೊಂದು ಖುಷಿ. ಬರೋಬಂದಿ ನೋಡಿದ್ರು, ಓ ಎಂತ ಬಿಡ್ತಾರೆ, ನೀವು ವಾಸಿ ಆಗಿಲ್ಲ, ಔಷಧಿ ಕೊಟ್ಟಿಲ್ಲ, ಅಲ್ಲಿ ಏನ್ ಸಿಗುತ್ತೆ ಈಗಾಗಲೇ? ಒಂಥರ ರಿಲೀಫ್. ಈಗ ಈ ಸ್ಟೇಜಲ್ಲಿ ನಾನು ಪರವಾಗಿಲ್ಲ. ಅದಕ್ಕೆ ಕಾರುಣ್ಯ ಗರ್ಭಯ ಪಾಲಯಾಶು ದೃಶ ದೇವ. ಇಂದ ಹೇಳ್ಬೇಕಾದ್ರೆ ಎಷ್ಟು ಕಣ್ಣೆತ್ ನೋಡ್ಲೇ ಇಲ್ಲ ನಮ್ಮನ್ನ, ನಾನು ಎಷ್ಟು ನೆಗ್ಲೆಕ್ಟ್ ಮಾಡಿದಾರೆ ಗುರುತೆ ಅನ್ನೋದು. ಕಣ್ಣೆತ್ ನೋಡ್ಲಿಲ್ಲ, ಹಾಗೆ ಮಾಡ್ಬೇಡ, ನೋಡೋಣ. ಪಾಲಯಾಶು ದೃಶ ದೇವ ತವ ಕಾರುಣ್ಯ. ನೋಟದಿಂದ ಏನಿರ್ಬೇಕು ಯಾವಾಗಲೂ? ಕಾರುಣ್ಯದ ಬ್ಯಾಕ್ಗ್ರೌಂಡ್ ಇರ್ಬೇಕು. ಆ ಕರುಣೆಯಿಂದ ನೋಡ್ತಾರೋ ಸಿಟ್ಟಿನಿಂದ ನೋಡ್ತಾರೋ ಗೊತ್ತಾಗುತ್ತಲ್ಲ, ಕರುಣೆಯ ದೃಷ್ಟಿಯಿಂದ ನೋಡು. ಇದೆ ಪ್ರಾಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋ. ಕರುಣೆಯಿಂದ ತುಂಬಿದ ಕಣ್ಣುಗಳಿಂದ ನೋಡು ಅಂತ ಹೇಳ್ತೀವಲ್ಲ ಹಾಗೆ. ಶರೀರಂ ಮಮ ದೇವೇಶ ವ್ಯಾಧಿಭಿ ಪರಿಪೀಡಿತಂ ಮನೋಮೇ ಪುಂಡರೀಕಾಕ್ಷ ವಿಷಯಾನೇವ ಧಾಮ. ಇದಿಷ್ಟು ನಾಳೆ.